ವಾವ್, ಇವತ್ತು ನಾನು ತದ್ವಿರುದ್ಧ ಸಿನಿಮಾಗೆ ಬಂದಿದ್ದೀನಿ. ಸಚ್ ಅನ್ ಅಮೇಸಿಂಗ್ ಫಿಲ್ಮ್. ಪ್ರತಿಯೊಂದು ಪ್ರತಿಯೊಂದು ಸೀನ್ ನೆಕ್ಸ್ಟ್ ಏನಾಗುತ್ತೆ ಯು ಕ್ಯಾನ್ ಗೆಸ್ ಇಟ್. ಸಚ್ ಅ ವಂಡರ್ಫುಲ್ ಫಿಲಮ್. ತುಂಬಾ ದಿವಸ ಆದ್ಮೇಲೆ ನಾನು ಇಂಥ ಒಂದು ಒಳ್ಳೆ ಸಿನಿಮಾ ನೋಡಿದೆ ಅಂತ ಹೇಳ್ಬೋದು. ಆಮೇಲೆ ಕನ್ನಡ ಸಿನಿಮಾ ಇದು. ಎಲ್ಲರೂ ಬಂದು ಸಿನಿಮಾ ನೋಡಿ. ನಾನಂತೂ ನನಗೆ ಗೊತ್ತಿರೋ ಫ್ರೆಂಡ್ಸ್, ರಿಲೇಟಿವ್ಸ್, ಫ್ಯಾಮಿಲಿ ಎಲ್ರಿಗೂ ನಾನು ರೆಕಮೆಂಡ್ ಮಾಡ್ತೀನಿ. ಈ ಸಿನಿಮಾ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಫ್ರೇಮ್ ಟು ಫ್ರೇಮ್ ಅಮೇಸಿಂಗ್ ಇಟ್ ಈಸ್. ಜಸ್ಟ್ ಸಿಂಪ್ಲಿ ಸೂಪರ್. ಅದು ಕನ್ನಡ ಸಿನಿಮಾ. ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಹೇಳಿ ಸರ್, ಹೇಗೆ ಸಿನಿಮಾ ಇಷ್ಟ ಆಯ್ತಾ? ತುಂಬಾ ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗ ಎಲ್ಲ ನಟನೆ ಮಾಡಿದ್ದಾರೆ. ವಿಕ್ರಮ್ ಅವ್ರ ಮೊದಲೇ ಯಾರು ಯಾರು ಅಲ್ಲಿ ಕ್ಯಾಮ್ ನೋಡ್ತಾರೆ. ಈಗ ಸ್ಟಾರ್ಟ್ ಮಾಡೋದಾ? ಈಗ ತುಂಬಾ ಚೆನ್ನಾಗಿ ನಟನೆ ಮಾಡಿದ್ದಾರೆ. ತುಂಬಾ ಒಳ್ಳೆ ಕತೆ. ನಾನ್ ಡಾಕ್ಟರ್ ಆಗಿ ಬಂದಿದ್ದು ನೋಡಿದ್ದೀನಿ. ಥ್ರಿಲ್ಲರ್ ಆಗಿದೆ, ಸಖತ್ತಾಗಿ ಆಕ್ಟ್ ಮಾಡಿದ್ದಾರೆ ಎಲ್ಲರೂ. ಇದು ಎಕ್ಸ್ಪೆಷಲಿ ಮುರಳಿ ವಿಕ್ರಮ್ ಇದ್ದಾರೆ. ಇದು ಮೊದಲೇ ಸಿನಿಮಾ ಅನಿಸ್ತಿಲ್ಲ ನನಗೆ. ಇದ್ಯಾಕೋ ತುಂಬಾ ಒಂದು 10-12 ಫಿಲ್ಮ್ ಅಲ್ಲಿ ಆಕ್ಟ್ ಮಾಡಿರೋಷ್ಟು ತುಂಬಾ ನಟನೆ ಚೆನ್ನಾಗಿದೆ. ಕತೆ ತುಂಬಾ ಚೆನ್ನಾಗಿದೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ. ಪ್ರತಿಯೊಬ್ಬರು ನಟನೆ ತುಂಬಾ ತುಂಬಾ ಸೊಗಸಾಗಿದೆ. ನಂಗಂತೂ ಖುಷಿ ಆಯ್ತು. ನಾನ್ ಮೂವಿ ಸಖತ್ತಾಗಿ ಎಂಜಾಯ್ ಮಾಡಿದೆ. 2.5 ಗಂಟೆ ಹೋಗಿದೆ ಗೊತ್ತಾಗ್ಲಿಲ್ಲ. 5 ನಿಮಿಷ ಅನ್ನಿಸ್ತು. ನಾವೆಲ್ಲ ಎಂಜಾಯ್ ಮಾಡಿದ್ವು. ನಿಮ್ಗೇನು ಸ್ವಲ್ಪ ಹೇಳಿ ನೀವು. ತುಂಬಾ ಕ್ಯೂರಿಯಸ್ ಆಗಿದೆ. ಸುಚೇಂದ್ರ ಪ್ರಸಾದ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನಮ್ಮ ಮುರಳಿ ಅವರು ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನಾವೆಲ್ಲ 25 ಇಯರ್ಸ್ ಫ್ರೆಂಡ್ಸ್ ನೋಡಕ್ಕೆ ಅಂತ ಬಂದಿದ್ದೀವಿ. ಇದೊಂದು ಹೆಸರು ತಕ್ಕನಾಗೆ ಸೈಕಲಾಜಿಕಲ್ ಥ್ರಿಲ್ಲರ್ ತುಂಬಾ ಚೆನ್ನಾಗಿ ಬಂದಿದೆ. ಮುರಳಿ ಅವರು ಇದು ಮೊದಲನೇ ಮೂವಿ ಅಂತ ಹೇಳಕ್ಕೆ ಆಗಲ್ಲ. ಆತರ ತುಂಬಾ ಒಳ್ಳೆ ಆಕ್ಟಿಂಗ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ಕೂಡ ಚೆನ್ನಾಗಿದೆ. ಸುಚೇಂದ್ರ ಪ್ರಸಾದ್ ಆಗ್ಬೋದು, ಸುಮನ್ ರಂಗನಾಥ್ ಅವರು ಆಗ್ಬೋದು, ಅಥವಾ ಅಶ್ವಿತ್ ಶೆಟ್ಟಿ ಅವರು ಆಗ್ಬೋದು, ಎಲ್ಲರೂ ಅಶ್ವಿತ್ ಶೆಟ್ಟಿ, ಐಶ್ವರ್ಯ ಶೆಟ್ಟಿ ಅವರು ಆಗಿರ್ಬೋದು, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಇದೊಂದು ನಿಜಕ್ಕೂ ಒಂದು ಸೀಟ್ ನ ತುದಿಯಲ್ಲಿ ಕೂಡಿಸುವಂತ ಒಂದು ಮೂವಿ. ಅಲ್ಲಲ್ಲೇ ಒಂದ್ ಸ್ವಲ್ಪ ಭಯನೂ ಬೀಳಿಸುವಂತ ಒಂದು ಮೂವಿ. ತುಂಬಾ ಚೆನ್ನಾಗಿ ಬಂದಿದೆ. ಓವರ್ ಆಲ್ ಡೈರೆಕ್ಷನ್ ಇರ್ಬೋದು, ಆಕ್ಟಿಂಗ್ ಇರ್ಬೋದು, ಅಥವಾ ಸ್ಕ್ರೀನ್ ಪ್ಲೇ ಇರ್ಬೋದು, ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಇಟ್ಸ್ ಎ ವೆರಿ ಗುಡ್ ಮೂವಿ. ಅಂಡ್ ಈ ತರ ಮೂವಿ ಬೇಕಾಗಿತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಈ ತರ ಬಂದಿರೋದು ನಿಜಕ್ಕೂ ಒಂದು ಖುಷಿ ಆಗುತ್ತೆ. ಗುಡ್ ಮೂವಿ. ಆಲ್ ದ ಬೆಸ್ಟ್. ತದ್ವಿರುದ್ಧ ಆಲ್ ದ ಬೆಸ್ಟ್. ಮತ್ತೆ ನಾವೆಲ್ಲರೂ ಏನ್ ರಿಕ್ವೆಸ್ಟ್ ಮಾಡ್ತೀವಿ ಅಂದ್ರೆ, ಕನ್ನಡವನ್ನು ಉಳಿಸಿ ಬೆಳೆಸಿ ಬನ್ನಿ. ಹೊಸಬ್ರಿಗೆ ಪ್ರೋತ್ಸಾಹಿಸಿ. ಎಲ್ಲ ಬನ್ನಿ ಫಿಲಿಂ ನೋಡಿ. ದಯವಿಟ್ಟು ಎಲ್ಲ ಬನ್ನಿ, ಹೊಸಬ್ರಿಗೆ ಬೆಳೆಸಿ. ಧನ್ಯವಾದ. ಥ್ಯಾಂಕ್ ಯು. ಸುಚೇಂದ್ರ ಪ್ರಸಾದ್ ಅವರು ಇದ್ದಾರೆ ಅನ್ನುವಾಗ್ಲೇ ನಾನು ಬಂದೆ ನೋಡ್ಲಿಕ್ಕೆ. ಏನೋ ಒಂದು ನಿಗೂಢವಾಗಿರುತ್ತೆ ಅಂತ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಎಲ್ಲರೂ ಚೆನ್ನಾಗಿ ಒಳ್ಳೆ ಪಾತ್ರ ಮಾಡಿದ್ದಾರೆ. ಮುರಳಿ ಅವರು ಅಷ್ಟೇ. ಅವ್ರು ಇಲ್ಲಿ ನೋಡಿದಾಗ ಏನು, ಅಲ್ಲಿ ನೋಡಿದಾಗ ವಿಭಿನ್ನವಾಗಿದೆ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಎಲ್ಲರೂ ನೋಡ್ಬೋದು. ಇನ್ ಸತ್ಲಂ ಬರ್ಬೇಕು. ಮತ್ತೆ ಇನ್ನೊಂದು, ಕನ್ನಡ ಉಳಿಸಿ ಕನ್ನಡ ಬೆಳೆಸಿ, ಅದು ಮುಖ್ಯ ನಮ್ಗೆ. ಕಥೆಯಲ್ಲಿ ಅದೇ ಎಲ್ಲ ಚೆನ್ನಾಗಿ ಮೂಡ್ ಬಂದಿದೆ. ಅದು ಏನಂತಲ್ಲ, ಈಗ ನನಗೆ ಇನ್ನೂ ಒಂದ್ಸಲ ನೋಡ್ಬೇಕು ಅನ್ಸುತ್ತೆ. ಅಂದ್ರೆ ನಿಗೂಢವಾಗಿದೆ ಫಿಲಮ್. ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ಮತ್ತೆ ಸುಚೇಂದ್ರ ಪ್ರಸಾದ್ ಅವರು ಇದ್ದಾರೆ ಅನ್ನುವಾಗ ಅದು ಏನೋ ಒಂದ್ ಕತೆ ಇರುತ್ತೆ. ಅದ ಅಂಥದ್ದು ಈಗ ಬೇಕು. ಈಗಿನವ್ರು ಅದ್ ನೋಡ್ಬೇಕು. ಮತ್ತೆ ನಮ್ಮಲ್ಲಿ ಏನೋ ನಡೆದಿದೆ ಈ ತರ ಅಂತ ಅನ್ಸುತ್ತೆ. ಅದು ಆ ರೀತಿ ಇದೆ. ಹತ್ರ ನೋಡ್ಬೇಕು. ಸುಚೇಂದ್ರ ಪ್ರಸಾದ್ ಮೂವಿ ಅಂದ್ರೇನೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅವ್ರದ್ದು. ಎತ್ನಿಕ್ ಬಾಡಿ, ಫಿಸಿಕಲ್ ಬಾಡಿ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ. ಅದು ಒಂದ್ಸಲಕ್ಕೆ ಅರ್ಥ ಆಗಲ್ಲ. ಮತ್ತೆ ಮತ್ತೆ ನೋಡ್ಬೇಕಂತ, ನೋಡಿದವ್ರಿಗೆ ಮತ್ತೆ ಮತ್ತೆ ನೋಡ್ಬೇಕು ಅನ್ಸುತ್ತೆ. ಥ್ಯಾಂಕ್ ಯು. ತದ್ವಿರುದ್ಧ ಅಂದ್ರೆ ಟೈಟಲ್ ಹೇಳುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಏನು ಕನ್ಫ್ಯೂಸ್ ಮಾಡಿ ಒಂದ್ ರೀತಿ ತಗೊಂಡ್ ಹೋಗ್ತಾರ. ಇಂಟ್ರೋಲ್ ಆದ್ಮೇಲೆ ಏನಾಗ್ಬೋದು, ಇದನ್ನ ಹೆಂಗ್ ಕ್ಲಿಯರ್ ಮಾಡ್ಬೋದು ಅನ್ನೋದು ಪ್ರತಿಯೊಬ್ರು ಒಂದು ಕುತೂಹಲ ಇರುತ್ತೆ. ಅದು ಕುತೂಹಲದ ಪ್ರಕಾರನೇ ಅವರು ಒನ್ ಬೈ ಒನ್ ಎಲ್ಲ ಕ್ಲಿಯರ್ ಮಾಡಿದಾರೆ. ಸಿನಿಮಾ ಚೆನ್ನಾಗಿದೆ. ಎಲ್ರು ಕೂಡ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಡೈರೆಕ್ಷನ್ ಚೆನ್ನಾಗಿದೆ. ಸುಮನ್ ರಂಗನಾಥ್ ಅವ್ರ ಕ್ಯಾರೆಕ್ಟರ್ ಬಹಳ ಚೆನ್ನಾಗಿದೆ. ಜೊತೆಗೆ ಅವರು ಅವರು ಕೂಡ ಅವ್ರ ಆಕ್ಟಿಂಗ್ ಅಂತೂ ಬಹಳ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಹಂಗಾಗಿ ಸಿನಿಮಾ ಚೆನ್ನಾಗಿದೆ. ಮುರಳಿ ಸರ್ ಆಕ್ಟಿಂಗ್ ಅವರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಹೇಳ್ಬೇಕು ಅಂತಂದ್ರೆ, ನಾನು ಇಲ್ಲಿ ಈಗ ನೋಡಿದ್ರೆ ಅವ್ರು ಸಿಂಪಲ್ ಆಗಿದ್ರು. ಆಮೇಲೆ ಅಲ್ಲಿ ನೋಡಿದ್ರೆ ಬಹಳ ಡಿಫ್ರೆಂಟ್ ಆಗಿದೆ. ಅವ್ರ ಕ್ಯಾರೆಕ್ಟರ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಆದ್ರೂ ಏನೇ ಆದ್ರೂ ಕೂಡ ಒಂದು ಕನ್ನಡ ಸಿನಿಮಾ ಉಳಿಸ್ಬೇಕು, ಬೆಳೆಸ್ಬೇಕು ಅಂದಾಗ
ಪ್ರತಿಯೊಬ್ರು ಕೂಡ ಬಂದು ಥಿಯೇಟರ್ ನೋಡ್ಬೇಕು ಅಂತ. ಈಗ ನಾನು ನನ್ನ ನರಸಿಂಹಮೂರ್ತಿ ಅಂತ ನಾನು ಕಾಮನ್ ಮ್ಯಾನ್ ಸಿನಿಮಾ 25th ನೆಕ್ಸ್ಟ್ ಮಂತ್ ರಿಲೀಸ್ ಆಗ್ತಾ ಇದೆ, ಸೆಪ್ಟೆಂಬರ್. ಪ್ರತಿಯೊಬ್ರು ಕೂಡ ಬಂದು ಎಲ್ಲಾ ಎಂಕರೇಜ್ ಮಾಡ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಥ್ಯಾಂಕ್ ಯು. ಲಾಸ್ಟ್ ಇಯರ್ ಬೀಟ್ ನೋಡಿದ್ಮೇಲೆ ಆ ತರ ಜಾನರ್ ಆಗಿ ಈ ಸಿನಿಮಾ ನೋಡ್ತೀರಿ ಸಸ್ಪೆನ್ಸ್ ಆಗಿ ತುಂಬಾ ಚೆನ್ನಾಗಿದೆ ಸಿನಿಮಾ. ಅಂದ್ರೆ ಲೈಕ್ ಆ ಡೈರೆಕ್ಟರ್ ಹೇಗೆ ಆ ಸ್ಕ್ರೀನ್ ಪ್ಲೇ ಎಲ್ಲ ಬರ್ಕೊಂಡಿದ್ದಾರೆ, ಬಟ್ ಅಮೇಝಿಂಗ್, ತುಂಬಾ ಚೆನ್ನಾಗಿ. ಈ ತರ ಸಿನಿಮಾ ಥಿಯೇಟರ್ ಬಂದು OTT ಕಾಯ್ದಲ್ಲೇ ಥಿಯೇಟರ್ ಬಂದು ನೋಡಿದ್ರೆ ಇನ್ನ ಹೆಚ್ಚು ಫೀಲ್ ಆಗುತ್ತೆ ಅಂತ ನಾನು ಆಡಿಯನ್ಸ್ಗೆ ಮಸ್ಟ್ ಅಂಡ್ ಶುಡ್ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಸಿನಿಮಾ ಇದು. ಮತ್ತೆ ಮೂವಿ ಏನಂದ್ರೆ ಪ್ಲಸ್ ಪಾಯಿಂಟ್ ಇನ್ನು ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿದೆ. ಲೈಕ್ ಸಸ್ಪೆನ್ಸ್ ಫಿಲಮ್ ಆಗ್ಲಿ ಥ್ರಿಲ್ಲರ್ ಮೂವಿ ಆಗ್ಲಿ ಜನನ ತುಂಬಾ ಈ ರೀತಿ ಕೊನೆ ಗಂಟ ಕೂರ್ಸೋದು ತುಂಬಾ ಚಾಲೆಂಜಿಂಗ್ ಆಗಿದೆ. ಬಟ್ ಈ ಸಿನಿಮಾ ಅದ್ರ ಗೆದಿದೆ ಅಂತ ಹೇಳ್ತೀನಿ. ತುಂಬಾ ಸಿನಿಮಾ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾನ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಶಂಕರ್ ಸರ್ ಬನ್ನಿ ಸರ್. ಮೇಡಮ್ ಸಿನಿಮಾ ಒಂದು ರೊಮ್ಯಾಂಟಿಕ್ ಸೀನ್ ಇಲ್ದೆ, ಒಂದು ಹಾಡ್ ಇಲ್ದೆ, ನಮ್ಮನ್ನ 3 hours ಒಂದು ಥಿಯೇಟರ್ ಅಲ್ಲಿ ಕುಳ್ಳಿಸೋದಿದೆಯಲ್ಲ, ಇಟ್ಸ್ ವೆರಿ ಗ್ರೇಟ್ ಥಿಂಗ್, ಗ್ರೇಟ್ ಜಾಬ್. ತುಂಬಾ ಚೆನ್ನಾಗಿದೆ. ಒಂದು ವುಮನ್ ಪೇಷನ್ಸ್ ಕಳೆದುಕೊಂಡ್ರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಒಂದು ಇದು ಪ್ರೂಫ್ ಇದೆ. ತುಂಬಾ ಚೆನ್ನಾಗಿದೆ. ಎಲ್ರು ಬಂದು ಕನ್ನಡ ಸಿನಿಮಾ ನೋಡಿ. ಇವಾಗ ಯಾವ ಲ್ಯಾಂಗ್ವೇಜ್ ಅಲ್ಲೂ ಒಳ್ಳೆ ಸಿನಿಮಾನೇ ಬರ್ತಾ ಇಲ್ಲ. ಈ ತರ ಸಿನಿಮಾ ಬಂದು ಸುಮಾರು ವರ್ಷ ಆಗಿತ್ತು. ಎಲ್ಲ ಬಂದು ಥಿಯೇಟರ್ ಅಲ್ಲಿ ಕನ್ನಡ ಸಿನಿಮಾ ನೋಡಿ. ಇಟ್ಸ್ ವೆರಿ ಬ್ಯೂಟಿಫುಲ್ ಸಿನಿಮಾ. ದಿಸ್ ಇಸ್ ಥರ್ಡ್ ಟೈಮ್ ಐ ಆಮ್ ವಾಚಿಂಗ್ ದಿಸ್ ಮೂವಿ. ಇಟ್ಸ್ ವೆರಿ ನೈಸ್ ಮೂವಿ. ಥ್ಯಾಂಕ್ ಯು. ಇಲ್ಲ, ತುಂಬಾ ಚೆನ್ನಾಗಿದೆ. ಸಸ್ಪೆನ್ಸ್ ಅಂದ್ರೆ ಎಲ್ಲೂ ಬೇಜಾರಾಗ್ತಿದ್ದಂಗೆ ಕೊನೆಯವರೆಗೂ ಕೂತ್ಕೊಂಡು ಪೇಷನ್ಸ್ ಆಗಿ ನಾವು ನೋಡಿದೀವಿ. ಒಂಥರ ಚೆನ್ನಾಗಿದೆ ಅಷ್ಟೇ. ತುಂಬಾ ಇಂಟ್ರೆಸ್ಟ್ ಆಗಿದೆ. ಎಲ್ಲರೂ ಬಂದು ನೋಡಿ ಒಂದ್ಸಲಿ. ಇದು ಜಿನಿಯನ್ ರಿವ್ಯೂ, ಯಾವ್ದೇ ಪೇಡ್ ಆಗ್ಲಿ ಮತ್ತೊಂದಾಗ್ಲಿಲ್ಲ. ಕರೆದ್ರು ಬಾ ಒಂಥರ ಚೆನ್ನಾಗಿದೆ ನೋಡೋಣ ಅಂತ. ನನಗೂ ಏನೋ ಕನ್ನಡ ಮೂವೀಸ್ ಆಲ್ಮೋಸ್ಟ್ ನಾವು ಥಿಯೇಟರ್ ಅಲ್ಲೇ ನೋಡ್ತೀವಿ. ಆದ್ರೂ ಒಂಥರ ಸಸ್ಪೆನ್ಸ್, ಏನಾಗುತ್ತೆ ಅನ್ಕೊಂಡೇ ಬಂದ್ವಿ. ತುಂಬಾ ಚೆನ್ನಾಗಿದೆ. ಎಲ್ಲರೂ ಒಂದ್ಸಲಿ ನೋಡಿ. ಒಂದ್ ನಿಮಿಷ ಹೇಳಿ ಮೇಡಮ್. ಒಂದ್ ನಿಮಿಷ. ಇಲ್ಲೊಂದಿದೆ, ಇಲ್ಲಿ ಇನ್ನೊಂದು. ಹೊಡೆದಾಯ್ತು. ಒಂದ್ ನಿಮಿಷ ಹಿಡ್ಕೊಳ್ಳ ಸುಮ್ಮನೆ ಹಿಡ್ಕೊಂಡಿರ್ಲ. ತದ್ವಿರುದ್ಧ. ನನಗಿದು ತದ್ವಿರುದ್ಧ ಅಂದ್ರೆ ಏನು ಅಂತ ಅರ್ಥ ಆಗ್ಲಿಲ್ಲ. ಬಟ್ ನೋಡ್ತಾ ನಾನೇ ಒಂಥರ ವಿರುದ್ಧ ಆಗ್ಬಿಟ್ಟೆ. ಯಾಕಿದು ಮೂವಿ ಈ ತರ ಮಾಡ್ತಾರೆ, ಸಸ್ಪೆನ್ಸ್ ಆಗಿದೆ. ಆಮೇಲೆ ನೋಡ್ತಾ ನನಗೆ ಯಾವ ತರ ಆಯ್ತು ಅಂದ್ರೆ ಒಳ್ಳೆ ಫೀಲಿಂಗ್ ಬಂತು. ಒಂದು ಹೆಣ್ಣು ಮಗುಗೆ ಇಷ್ಟೆಲ್ಲಾ ತೊಂದರೆ ಆಗತ್ತಲ್ಲ, ಯಾಕೆಂದ್ರೆ ವಯಸ್ಸಾಗೋಯ್ತು, ಅವಳಿಗೆ ಮದ್ವೆ ಆಗ್ತಾ ಇಲ್ಲ. ಮದ್ವೆ ಆದ್ರೂನು ಒಂದು 45 ವರ್ಷದ ಮದ್ವೆ. ಆ ಮದ್ವೆ ಆದ್ಮೇಲೆ ಏನೇನ್ ಆಗುತ್ತೆ ಅನ್ನೋದನ್ನ ತೋರಿಸಿದ್ದಾರೆ. ಬಹಳ ಚೆನ್ನಾಗಿ ತಗೊಂಡಿದ್ದಾರೆ. ಸೊ ವೆರಿ ಗುಡ್ ಮೂವಿ. ಆಕ್ಟಿಂಗ್ ಅಂತೂ ಸುಚೇಂದ್ರ ಪ್ರಸಾದ್, ನಮ್ಮ ಸುಮನ್ ರಂಗನಾಥ್ ಅವರಂತೂ ಒಳ್ಳೆ ಆಕ್ಟಿಂಗ್. ಮತ್ತೆ ನಮ್ಮ ಇವರು ಈ ಮುರಳಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ನನಗೆ ಏನು ಅಂದ್ರೆ ಯಾವ ರೀತಿ ಹೇಳ್ಬೇಕು, ಸಿನಿಮಾ ಹೇಗಿದೆ, ಬಹಳ ಸಸ್ಪೆನ್ಸ್ ಆಗಿ ತೆಗ್ದಿದ್ದಾರೆ. ಯಾರಿಗೂ ಏನು ಅರ್ಥ ಆಗಲ್ಲ. ಸ್ಟಾರ್ಟಿಂಗ್ ಅಲ್ಲಿ ನೋಡ್ತಾ ಇನ್ನೇನು ಮುಂದೆ ಅಂತ ಹೋಗ್ತಾನೆ ಇರುತ್ತೆ. ಬಟ್ ಅಷ್ಟು ಚೆನ್ನಾಗಿ ತಗೊಂಡವ್ರೆ. ಒಳ್ಳೆ ಕ್ಯಾಮ್ರಾ ವರ್ಕ್, ಒಳ್ಳೆ ಮ್ಯೂಸಿಕ್. ಪೂರ್ತಿ ಸಿನಿಮಾ ನೋಡಿದ್ರೆ ಏನೋ ಒಂಥರ ಅಟ್ಲಾಂಟ್ ಆಗಿದೆ. ಬಟ್ ಎಲ್ಲರೂ ಕನ್ನಡ ಸಿನಿಮಾ ಬಂದು ಥಿಯೇಟರ್ ನೋಡಿ ಎಲ್ಲಾರನ್ನು ಬೆಳೆಸಿ ಎಲ್ಲಾ ಸಿನಿಮಾ ನೋಡಿ, ಕನ್ನಡದಲ್ಲೇ ನೋಡ್ಬೇಕು. ಎಲ್ಲ ಥಿಯೇಟರ್ ಅಲ್ಲೇ ಬಂದು ನೋಡ್ಬೇಕು. ಥ್ಯಾಂಕ್ ಯು. ನಾವೇನ್ ಅನ್ಕೊಂಡ್ ನೋಡ್ತೀವಿ ಸಿನಿಮಾ ಸ್ಟಾರ್ಟಿಂಗ್ ಇಂದ ಫಸ್ಟ್ ಹಾಫ್ ಹಂಗಿರಲ್ಲ ಅಂತ ಸೆಕೆಂಡ್ ಹಾಫ್ ಹೇಳುತ್ತೆ. ರಂಗೀತ ರಂಗ ಆದ್ಮೇಲೆ ಒಂದು ಒಳ್ಳೆ ವಾಚಬಲ್ ಅದೇ ತರ ಕಂಟೆಂಟ್ ಅಂತ ಅಂದ್ರೆ ಇದು ತಪ್ಪಾಗಲ್ಲ. ಎಂಟೈರ್ ಸಿನಿಮಾ ಸುಚೇಂದ್ರ ಪ್ರಸಾದ್ ಆಗಿರ್ಬೋದು, ಸುಮನ್ ರಂಗನಾಥ್ ಮೇಡಮ್ ಆಗಿರ್ಬೋದು, ಅವ್ರದಿಂದ ನೆಕ್ಸ್ಟ್ ಸ್ಟೆಪ್ ತಗೊಂಡಿರೋದು ವಿನೋದ್ ರಾಜ್ ಸರ್. ಕಂಪ್ಲೀಟ್ ಡೈರೆಕ್ಷನ್ ಸಿನಿಮಾ ಅಂದ್ರೆ ತಪ್ಪಾಗಲ್ಲ. ಡೈರೆಕ್ಷನ್ ಮಾತ್ರ ಅಲ್ಟಿಮೇಟ್. ಒನ್ ಮ್ಯಾನ್ ಆರ್ಮಿ ತರ ಎವ್ರಿ ಫ್ರೇಮ್ ಕಾಣಿಸ್ತಾ ಇತ್ತು. ಯಾವ ಆಂಗಲ್ ಇಂದ ನೋಡಿದ್ರು ಏನ್ ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ಇರುತ್ತೋ ಅದ್ರ ಮೇಲೆ ಒಂದ್ ಸ್ಟೆಪ್ ಡೈರೆಕ್ಟ್
ಕ್ಯಾಲಿಬರ್ ಕಾಣಿಸ್ತಾ ಇತ್ತು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಡಿಯನ್ಸ್ ಏನ್ ಅನ್ಕೊಂಡ್ ನೀವು ಸಿನಿಮಾ ನೋಡ್ತೀರಾ ಅದಕ್ಕೆ 100% ತದ್ವಿರುವಾಗಿರುವಂತ ಸಿನಿಮಾನೇ ಇದು. ಅಂಡ್ ಎಲ್ಲಾ ಕ್ಯಾರೆಕ್ಟರೈಸೇಷನ್ಸ್ ಆಗಿರ್ಬೋದು, ಆ ಕ್ಯಾರೆಕ್ಟರ್ ಒಳಗಡೆ ತಂದಿರೋ ಕ್ಯಾರೆಕ್ಟರ್ ಎಲ್ಲಾ ಪಾತ್ರಗಳು ತುಂಬಾ ಚೆನ್ನಾಗಿದೆ. ಆಲ್ ದ ಬೆಸ್ಟ್, ಒಳ್ಳೇದಾಗಿ. ತುಂಬಾ ಚೆನ್ನಾಗಿದೆ ಮೂವಿ. ಈ ತರ ಮೂವೀಸ್ ನಮ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಬೇಕು. ಎಲ್ಲಾರ್ಗೂ ತುಂಬಾ ಯೂನಿಕ್ ಆಗಿದೆ. ತುಂಬಾ ಚೆನ್ನಾಗಿದೆ ಮೂವಿ. ಕಾಮಿಡಿ ತುಂಬಾ ಚೆನ್ನಾಗಿದೆ, ಕಥೆನೂ ತುಂಬಾ ಚೆನ್ನಾಗಿದೆ, ತುಂಬಾ ಟ್ವಿಸ್ಟ್ ಇದೆ. ನಾವು ಅನ್ಕೊಳ್ಳೋ ತರಾನೇ ಇಲ್ಲ. ಕೊಡ್ತಾನೆ ಇದ್ದಾರೆ. ತದ್ವಿರುದ್ಧ ಮೂವಿ ಅನ್ನೋದು ತುಂಬಾ ಟೈಟಲ್ ಹೇಗಿದೆಯೋ ಅದೇ ತರಾನೇ ಒಂದು ಕಾನ್ಸೆಪ್ಟ್ ಚೆನ್ನಾಗಿದೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಕನ್ನಡ ಫಿಲಿಂ ಉಳಿಸಿ, ಕನ್ನಡ ಬೆಳೆಸಿ. ಥ್ಯಾಂಕ್ ಯು.